ಬಂಡೀಪುರದಲ್ಲಿ ರಾತ್ರಿ ವಾಹನಗಳ ಸಂಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬಂಡೀಪುರದಲ್ಲಿ ರಾತ್ರಿ ವಾಹನಗಳ ಸಂಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ಸಂಚಾರ ಬೇಡ, ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಮತ್ತೆ ಬಂಡೀಪುರ ಉಳಿಸಿ ಅಭಿಯಾನದ ಮುಖಾಂತರ ಜಾಗೃತಿ ಮೂಡಿಸಲಾಗ್ತಾ ಇದೆ. ನೈಟ್ ಟ್ರಾಫಿಕ್ ಬೇಡ ಅಭಿಯಾನ ಆರಂಭಿಸಿದ್ದಾರೆ ಪರಿಸರವಾದಿಗಳು. ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇತ್ತು. ರಾಜ್ಯ ಸರ್ಕಾರದ ನಡೆಗೆ ಪರಿಸರವಾದಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದು ಕಡೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸಂಸದರಾದ ಮೇಲೆ ಈ ವಿಚಾರ ಒಂದಷ್ಟು ಮುನ್ನೆಲೆಗೆ ಬಂತು. ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ ಕೆಲ ತಿಂಗಳಿನ ಹಿಂದೆ ಒಂದಷ್ಟು ಮುನ್ಸೂಚನೆಯನ್ನ ಕೊಟ್ಟಿದ್ರು ರಾತ್ರಿ ಸಂಚಾರ ಮಾಡುವಂತಹ ವಿಚಾರಕ್ಕೆ. ಯಾವಾಗ ರಾತ್ರಿ ಸಂಚಾರದ ವಿಚಾರ ಮುನ್ನೆಲೆಗೆ ಬಂತು, ಈಗ ಪರಿಸರವಾದಿಗಳು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರ ಬೇಡ, ಯಾಕಂದರೆ ಪ್ರಾಣಿಗಳು ಓಡಾಡುವಂತಹ ಟೈಮು. ಹಾಗಾಗಿ ಈಗ ಯಾವ ರೀತಿ ಸಂಚಾರವನ್ನು ನಿಷೇಧ ಮಾಡಲಾಗಿದೆಯೋ ಅದೇ ರೀತಿ ಇರಬೇಕು ಅಂತ ಹೇಳಿ ಪರಿಸರವಾದಿಗಳು ಆಗ್ರಹಿಸ್ತಾ ಇರೋದು. ಈಗ ಅದರದ್ದು 10 ವರ್ಷಗಳ ಹಿಂದೆ ಆಗಿದ್ದಂಥ ಈ ಒಂದು ನೈಟ್ ಟ್ರಾಫಿಕ್ ಬ್ಯಾನ್ ಏನಿದೆಯೋ, ರಾತ್ರಿ ಸಂಚಾರದ ಒಂದು ವಾಹನ ಸಂಚಾರವನ್ನು ಹೇಗೆ ತಡೆ ಹಿಡಿದಿದೆಯೋ, ಸಂಜೆ ರಾತ್ರಿ 9ರಿಂದ ಬೆಳಿಗ್ಗೆ 6 ಗಂಟೆ ತನಕ ಏನು ಅದು ಸ್ಥಗಿತ ಈಗ ಅದೇ ಮುಂದುವರೆದ್ರೆ ಅನುಕೂಲ. ಇಲ್ಲಾಂತಂದರೆ ಮುಂಚೆ ಆಗ್ತಿದ್ದಂಥ ರಸ್ತೆ ಅಪಘಾತಗಳು, ವನ್ಯಜೀವಿಗಳ ಮೇಲೆ ಆಗ್ತಿದ್ದಂಥ ರಸ್ತೆ ಅಪಘಾತಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೋದು. ಯಾಕಂತಂದರೆ 10 ವರ್ಷದಿಂದ ಏನಿತ್ತು ವೆಹಿಕ್ಯುಲರ್ ಟ್ರಾಫಿಕ್ಕು ಈ ರೋಡಲ್ಲಿ, ಈ ರಸ್ತೆಯಲ್ಲಿ, ಈಗ ಅದನ್ನು ಮತ್ತೆ ಓಪನ್ ಮಾಡಿದ್ರೆ ಅಥವಾ ರಿವೋಕ್ ಮಾಡಿದ್ರೆ ಅದು ಮಲ್ಟಿಪಲ್ ಆಗುವಂಥ ಸಂಭವ ಜಾಸ್ತಿ ಇದೆ. ಸೊ ಇದರಿಂದ ವನ್ಯಜೀವಿಗಳಿಗೂ ಕಂಟಕ. ಈ ಬಂಡೀಪುರ ಟೈಗರ್ ರಿಸರ್ವ್ ಏನಿದೆ, NTCA ಪ್ರಕಾರ ಇದು ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು. ಸೊ ಟೈಗರು, ಎಲಿಫೆಂಟು, ಬೇರೆ ಎಷ್ಟೊಂದು ಕಾಡು ಪ್ರಾಣಿಗಳ ಮೂಮೆಂಟ್ ಇದೆ ಈ ಟೈಗರ್ ರಿಸರ್ವಲ್ಲಿ ಮತ್ತು ಈ ರೋಡ್ ಮೂಲಕ. ಸೊ ಈಗ ನೈಟ್ ಟ್ರಾಫಿಕ್ ಬ್ಯಾನ್ ಏನಿದೆ ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕು. ಏನಕ್ಕೆ ಅಂದರೆ ರಾತ್ರಿ ಬಂಡೀಪುರದಲ್ಲಿ ಇದೇ ರೀತಿಯಾಗಿ ಎಷ್ಟು ಪ್ರಾಣಿಗಳು ಸಾಯ್ತಾ ಇರಬಹುದು, ಅನೇಕ ಪ್ರಾಣಿಗಳಿದ್ರಿಂದ ಅನಾಹುತಕ್ಕೆ ಒಳಗಾಗ್ತಾ ಇದ್ದೇವೆ ಅಂತ ಒಂದು ಯೋಚನೆ ಬಂದು ನಾವು ರೋಡ್ ಕಿಲ್ಸ್ ಆಫ್ ಬಂಡೀಪುರ ಅಂತ ಒಂದು ಸ್ಟಡಿಯನ್ನು ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಮಾಡಲಾಯಿತು. ಅದರಂತೆ ಗೊತ್ತಾಗಿದ್ದು ವರ್ಷಕ್ಕೆ ಸರಾಸರಿ 92 ಪ್ರಾಣಿಗಳು ಇದರಲ್ಲಿ ಸಾಯ್ತವೆ. ಅಂದರೆ ಸಸ್ತನಿಗಳೇ 92ರಷ್ಟು ನಮ್ಗೆ ಸಿಕ್ಕಿತ್ತು. ಮತ್ತೆ ಹಾವು, ಪಕ್ಷಿಗಳು, ಈ ಥರ ಎಲ್ಲ ಚಿಕ್ಕ ಪುಟ್ಟ ಪ್ರಾಣಿಗಳು. ನಾವೆಲ್ಲ ಸೇರಿ, ಜನ ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಂಭೀರವಾಗಿ ಹೇಳಬೇಕಾಗಿರೋದು, ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ನೀವು ಕೆಲವರು ಪೊಲಿಟಿಷಿಯನ್ಸ್ಗೆ ಪ್ಲೀಸ್ ಮಾಡೋಕ್ಕೆ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ. ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು. ಇದು ಹಳೇ ಟೈಮು ಹೈಕೋರ್ಟ್ ಆರ್ಡ್ರ್ ಇದ್ದದ್ದು 2009, 2010 ಕೊಟ್ಟಿದ್ದು. ಅದೇ ಕಾರಣನೇ ಇದು ಸ್ಮಗ್ಲಿಂಗ್ ರೂಟ್ ಆಗಿದೆ ಅಂದ್ಬಿಟ್ಟು. ಇವತ್ತು ಹೇಳ್ತಾ ಇರೋದು, ನಾವು ಒಂದು ಪ್ರತಿಭಟನೆ 2018 ಮಾಡಿದ್ವಿ ಇಲ್ಲಿ ಅಕ್ಟೋಬರೊಳಗೆ. ಇಲ್ಲೇ ಶುರು ಮಾಡಿದ್ವಿ ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು. ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್. ಒಂದು ಕಡೆ ಪರಿಸರವಾದಿಗಳು ಮಾತನಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ವಿ. 10 ವರ್ಷದ ಹಿಂದೆ ಏನು ರೂಲ್ಸ್ ಮಾಡಿದ್ರೋ, ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ವಾಹನ ಸಂಚಾರ ನಿಷೇಧ, ಅದು ಹಾಗೆ ಮುಂದುವರಿಬೇಕು ಅನ್ನುವಂತಹ ಆಗ್ರಹ. ಅಂದರೆ ಬಲವಾಗಿ ಸರ್ಕಾರದಿಂದನೂ ಕೂಡ ರಾತ್ರಿ ಸಂಚಾರಕ್ಕೆ ಏನಾದರೂ ಓಡಾಟ ಮಾಡಬೇಕು ಅನ್ನೋದು ಕೇಳಿ ಬರ್ತಾ ಇದೆಯಾ? ಏನು ಕತೆ? ಪರಿಸರವಾದಿಗಳು ಈ ಬಗ್ಗೆ ಏನು ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂತ ಹೇಳಿ ಶ್ರೀನಿವಾಸ್ ನಾಯಕ್. ಪೂರ್ಣಿಮಾ, ಏನಾಗಿದೆ ಅಂದ್ರೆ ಕಳೆದ 10 ವರ್ಷದಿಂದ ಸಹ ಈ ಬಂಡೀಪುರದ ಮೂಲಕ ಕೇರಳ ತಲುಪುವಂತ ರಸ್ತೆ ಏನು, ಅರಣ್ಯ ಒಳಗಿದ ರಸ್ತೆ ಏನಿದೆ, ಅದು ಸಂಪೂರ್ಣ ನೈಟ್ ಅಂದ್ರೆ ರಾತ್ರಿ 9ರಿಂದ ಬೆಳಿಗ್ಗೆ 6ರವರೆಗೆ ಸಂಪೂರ್ಣ ಬಂದ್ ಆಗಿರ್ತಕ್ಕಂಥದ್ದು. ಅಂದ್ರೆ ಅದಕ್ಕಿಂತ ಮೊದಲು ಅಲ್ಲಿ ಏನು ವೆಹಿಕಲ್ಗಳು ಓಡಾಡ್ತವೆ, ಅದಕ್ಕೆ ಪ್ರಾಣಿಗಳು ಸಿಕ್ಕಿ ಸಾವಾಗ್ತಿದೆ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಬಂಧವನ್ನು ಹೇರಿದ್ರು. ಅದು ಕಂಟಿನ್ಯೂ ಆಗಿದೆ 10 ವರ್ಷದಿಂದ. ಆದ್ರೆ ಈಗ ಕಳೆದಷ್ಟು ಏನು ಅಂತಂದ್ರೆ MP ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲೆಲ್ಲ ಹೋದಂತ ಸಂದರ್ಭದಲ್ಲಿ ಪ್ರಚಾರದ ವೇಳೆನೂ ಕೂಡ ಇದು ಮತ್ತೆ ಸದ್ದಾಗಿತ್ತು. ಅವರು ಕೇರಳದವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ, ನಮ್ಗೆ ರಸ್ತೆ ಸಂಚಾರನ ತೆರವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ತೀವ್ರ ವಿರೋಧ ಪರಿಸರವಾದಿಗಳದಿದೆ. ಮತ್ತೆ ಈ ಭಾಗದ ಜನರದು ಏನ್ ನಮ್ಮ ಜಿಲ್ಲೆ ಗಡಿ ಭಾಗದ ಜನರು ಕೂಡ ಇದು ಯಾವುದೇ ಕಾರಣಕ್ಕೂ ಈ ರಸ್ತೆ ಸಂಚಾರವನ್ನ
ತೆರವು ಮಾಡಬಾರ್ದು, ಕಂಟಿನ್ಯೂ ಆಗಿರ್ಬೇಕು ಅಂತಕ್ಕಂಥದ್ದು. ಈಗ ಮೊನ್ನೆ ಈಗ ಮತ್ತೆ ಅದು ಸದ್ದು ಮಾಡ್ತಾ ಇರೋದ್ರಿಂದ ಮತ್ತೆ ಅದೇ ತರ ಈ ನಮ್ಮ ಏನು ಸರ್ಕಾರದ ಸಚಿವರು ಸಹ ಎರಡೂ ರಾಜ್ಯಗಳಿಗೂ ಒಳ್ಳೇದ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದೆಲ್ಲ ಈ ಪರಿಸರವಾದಿಗಳಿಗೆ ಸ್ವಲ್ಪ ನೋವಾಗುವಂತ ಸಂದರ್ಭ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಸಂಚಾರವನ್ನ ತೆರವು ಮಾಡಬಾರದು, ಸಂಜೆ ಏನಿತ್ತು ಯಥಾಸ್ಥಿತಿ ಹಂಗೆ ಇರಬೇಕು ಅಂತಕ್ಕಂಥದ್ದು ಇವರು ವಾದ ಆಗಿದೆ. ಈಗ ಅವರು ಒಂದು ಅಭಿಯಾನಕ್ಕೆ ಇವತ್ತಿಂದ ಚಾಲನೆ ಸಹ ನೀಡ್ತಾ ಇದ್ದಾರೆ. ಏನ್ ಚಾಮರಾಜನಗರ ಜಿಲ್ಲೆಯ ಮೂಲೆಹೊಳೆ ಚೆಕ್ ಪೋಸ್ಟ್ ಅಂತ ಹೇಳ್ತೀವಿ, ಅದು ಕೇರಳ ಮತ್ತೆ ಇದು ರಾಜ್ಯದ ಗಡಿಯಾಗಿರ್ತಕ್ಕಂಥದ್ದು, ಅಲ್ಲಿಂದ ಅವರು ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲಾ ಕಡೆ ಅಂದ್ರೆ ಜಿಲ್ಲೆಯ ಗಡಿ ವಿಭಾಗದವರು ಸಹ ಸೇರ್ಕೊಂಡು ಆ ಒಂದು ಅಭಿಯಾನವನ್ನ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರಾತ್ರಿಯ ಒಂದು ರಸ್ತೆ ಸಂಚಾರ ಇದನ್ನ ತೆರವು ಮಾಡಬಾರದು ಅಂತಕ್ಕಂಥದ್ದನ್ನ ಗಟ್ಟಿ ನಿಲುವನ್ನ ತೋರಿಸ್ತಾ ಇದ್ದಾರೆ ಪರಿಸರವಾದಿಗಳು. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.